ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ ಬಿ ಕಾಮ್ನ ಕಾಸ್ಟಿಂಗ್ ಮೆಥಡ್ಸ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದರಲ್ಲಿ ಚಾಪ್ಟರ್ 1 ಬಂದುಬಿಟ್ಟು ಜಾಬ್ ಆ್ಯಂಡ್ ಬಾಚ್ ಕಾಸ್ಟಿಂಗ್ ಅಂತ ಹೇಳಿ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದರಲ್ಲಿ ಪ್ರಾಬ್ಲಮ್ 2ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ರಿಲೇಟೆಡ್ ಟು ಜಾಬ್ ಕಾಸ್ಟ್ ಶೀಟ್. ಓಕೆನಾ? ಸೊ ಈ ಒಂದು ಪ್ರಾಬ್ಲಮ್ 2 ಅಲ್ಲಿ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನಿಂದ ನೀವೇನು ಮಾಡಬೇಕು ಅಂದರೆ ಜಾಬ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಓಕೆನಾ? ಸೊ ನೋಡಿ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದಿ ಕಾಸ್ಟ್ ಆಫ್ ಜಾಬ್, ಫೈಂಡ್ ದಿ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಮಾಡಬೇಕು, ಜಾಬ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಇಲ್ಲಿ ನಿಮಗೆ ಮೆಟೀರಿಯಲ್ಸ್ನ ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ ಯೂಸ್ಡ್ ಎಷ್ಟಿದೆ 12,030. ವೇಜಸ್ನ ಕೊಟ್ಟಿದ್ದಾರೆ. ವೇಜಸ್ ಡಿಪಾರ್ಟ್ಮೆಂಟ್ ಎ, ಬಿ, ಸಿ ಅಂತ ಹೇಳಿ 3 ಡಿಪಾರ್ಟ್ಮೆಂಟ್ಸ್ಗೆ ವೇಜಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಎ ಬಂದುಬಿಟ್ಟು 60 hours ವರ್ಕ್ ಮಾಡಿದ್ದಾರೆ. 1 hourಗೆ ₹50 ಅಂತ ಹೇಳಿ ಪೇ ಮಾಡ್ತಿದ್ದಾರೆ. ಡಿಪಾರ್ಟ್ಮೆಂಟ್ ಬಿ ಬಂದುಬಿಟ್ಟು 40 hours ವರ್ಕ್ ಮಾಡ್ತಿದ್ದಾರೆ. 1 hourಗೆ ₹30 ಪೇ ಮಾಡ್ತಿದ್ದಾರೆ. ಡಿಪಾರ್ಟ್ಮೆಂಟ್ ಸಿ ಬಂದುಬಿಟ್ಟು 20 hours ವರ್ಕ್ ಮಾಡ್ತಿದ್ದಾರೆ. ₹25 ಪೇ ಮಾಡ್ತಿದ್ದಾರೆ. ಓಕೆನಾ? ನೆಕ್ಸ್ಟು ವೇರಿಯಬಲ್ ಓವರ್ ಹೆಡ್ನ ಕೊಟ್ಟಿದ್ದಾರೆ. ₹20 per hour ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಿಕ್ಸ್ಡ್ ಓವರ್ ಹೆಡ್ನ ಮೆನ್ಷನ್ ಮಾಡಿದ್ದಾರೆ. ಫಿಕ್ಸ್ಡ್ ಓವರ್ ಹೆಡ್ ಏನು ಅಂದರೆ ಇದು ಬಂದುಬಿಟ್ಟು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಹೇಳಿ ಅರ್ಥ. ಓಕೆನಾ? 25,000 ಫಾರ್ 1,000 hours ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ 20% ಪ್ರಾಫಿಟ್ ಆನ್ ದಿ ಟೋಟಲ್ ಕಾಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಈಗ ನಾವೇನು ಮಾಡಬೇಕು ಅಂದರೆ ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಇದು ತುಂಬ ಈಸಿ ಪ್ರಾಬ್ಲಮ್. ಪ್ರೀವಿಯಸ್ ವಿಡಿಯೋದಲ್ಲಿ ಯಾರು ವಿಡಿಯೋನ ನೋಡಿರ್ತೀರಲ್ಲ ಅವ್ರಿಗೆ ತುಂಬ ಈಸಿ ಆಗುತ್ತೆ. ಬಟ್ ಎಕ್ಸ್ಟ್ರಾ ಏನು ಅಂದರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನ ಮಾತ್ರ ಎಕ್ಸ್ಟ್ರಾ ಕೊಟ್ಟಿರೋದು. ಓಕೆನಾ? ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನೋಡಿ, ಹೆಡ್ಡಿಂಗು ಜಾಬ್ ಕಾಸ್ಟ್ ಶೀಟ್ ಅಂತ ಹಾಕ್ತೀರಾ. ಜಾಬ್ ಕಾಸ್ಟ್ ಶೀಟ್ ಅನ್ನೋದನ್ನ ಹಾಕಿದ್ಮೇಲೆ ಪರ್ಟಿಕ್ಯುಲರ್ಸ್ ಆಸ್ ರೇಟ್ ಮತ್ತು ರುಪೀಸ್ ಅನ್ನೋದನ್ನ ಮೆನ್ಷನ್ ಮಾಡ್ತೀರಾ. ಓಕೆನಾ? ಸೊ ಫಸ್ಟ್ ನಾವೇನು ಮಾಡಬೇಕು, ಪ್ರೈಮ್ ಕಾಸ್ಟ್ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಪ್ರೈಮ್ ಕಾಸ್ಟ್ಗೆ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಏನು, ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್ ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆನಾ? ಕ್ವಶನಲ್ಲಿ ನಮ್ಗೆ ಏನೇನೆಲ್ಲ ಕೊಟ್ಟಿದ್ದಾರೆ ನೋಡೋಣ. ಫಸ್ಟ್ ಬಂದುಬಿಟ್ಟು ಡೈರೆಕ್ಟ್ ಮೆಟೀರಿಯಲ್ಸ್ನ ಕೊಟ್ಟಿದ್ದಾರೆ 12,030. ಅದನ್ನು ಆಸ್ ಇಟ್ ಈಸ್ ಬರ್ಕೊಳ್ಳಿ. ಮೆಟೀರಿಯಲ್ಸ್ 12,030. ಓಕೆನಾ? ಇದಾದಮೇಲೆ ವೇಜಸ್ ಬಂದುಬಿಟ್ಟು ಇವರು ಡಿಪಾರ್ಟ್ಮೆಂಟ್ ಎ, ಬಿ, ಸಿ ಅಂತ ಹೇಳಿ 3 ಡಿಪಾರ್ಟ್ಮೆಂಟ್ಸ್ಗೆ ವೇಜಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಓಕೆನಾ? ಸೊ ಡಿಪಾರ್ಟ್ಮೆಂಟ್ ಎ ನೋಡಿ, ಇವ್ರು ವರ್ಕ್ ಮಾಡಿರೋದು 60 hours. ಓಕೆನಾ? ₹50 ಹಂಗೆ ಪೇ ಮಾಡ್ತಿದ್ದಾರೆ. ಸೊ ಅದಕ್ಕೆ ನೀವೇನು ಮಾಡ್ತೀರಾ, ಮಲ್ಟಿಪ್ಲಿಕೇಶನ್ ಅನ್ನೋದನ್ನ ಮಾಡಬೇಕು. ಎಷ್ಟು ಅವರ್ಸ್ನ ವರ್ಕ್ ಮಾಡ್ತಿದ್ದಾರೆ ಡಿಪಾರ್ಟ್ಮೆಂಟ್ ಎ, 60 hours. ಎಷ್ಟು ರೂಪಿ ರೇಟ್ ಹಂಗೆ ಕೊಡ್ತಿದ್ದಾರೆ, ₹50 ಹಂಗೆ. ಸೊ 60 × 50 ಮಾಡಿದಾಗ ನಿಮಗೆ 3,000 ಬರುತ್ತೆ. ಅದೇ ರೀತಿ ಡಿಪಾರ್ಟ್ಮೆಂಟ್ ಬಿ ಬಂದುಬಿಟ್ಟು ಎಷ್ಟು ಅವರ್ಸ್ ವರ್ಕ್ ಮಾಡ್ತಿದ್ದಾರೆ, ಡಿಪಾರ್ಟ್ಮೆಂಟ್ ಬಿ 40 hours ವರ್ಕ್ ಮಾಡ್ತಿದ್ದಾರೆ. ₹30 per hour ಹಂಗೆ ಕೊಡ್ತಿದ್ದಾರೆ. ಸೊ ನೋಡಿ, 40 × 30 ಮಾಡಿದಾಗ ₹1,200 ಬರುತ್ತೆ. ನೆಕ್ಸ್ಟು ಡಿಪಾರ್ಟ್ಮೆಂಟ್ ಸಿ ಇದೆ. ಸೊ ಡಿಪಾರ್ಟ್ಮೆಂಟ್ ಸಿ ಬಂದುಬಿಟ್ಟು 20 hours ವರ್ಕ್ ಮಾಡ್ತಿದ್ದಾರೆ. ₹25 ಹಂಗೆ ಪೇ ಮಾಡ್ತಿದ್ದಾರೆ. ಸೊ 20 × 25 ಮಾಡಿದಾಗ 500 ಬರುತ್ತೆ. ಸೊ ಇವಾಗ ನಿಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕ್ವಶನಲ್ಲಿ ಕೊಟ್ಟಿಲ್ಲ. ಓಕೆನಾ? ಅವಾಗ ನೀವೇನು ಮಾಡ್ತೀರಾ, ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಿ ಪ್ರೈಮ್ ಕಾಸ್ಟ್ಗೆ ಇಷ್ಟು ಕೂಡ ಆ್ಯಡ್ ಮಾಡಬೇಕು. ಓಕೆನಾ? ಏನೇನು ಆ್ಯಡ್ ಮಾಡಬೇಕು ನೀವು, 12,030 + 3,000 + 1,200 + 500 ಮಾಡಿದಾಗ ನಿಮಗೆ 16,730 ಬರುತ್ತೆ. ಇದು ಬಂದುಬಿಟ್ಟು ಪ್ರೈಮ್ ಕಾಸ್ಟ್. ಓಕೆನಾ? ಸೊ ಪ್ರೈಮ್ ಕಾಸ್ಟ್ವರೆಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ಸೊ ಪ್ರೈಮ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತಲ್ಲ, ಅದು ಯಾವುದು ಅಂದರೆ ಫ್ಯಾಕ್ಟ್ರಿ ಅಥವಾ ವೇರಿಯಬಲ್ ಓವರ್ ಹೆಡ್. ಓಕೆನಾ? ಫ್ಯಾಕ್ಟ್ರಿ ಅಥವಾ ವೇರಿಯಬಲ್ ಓವರ್ ಹೆಡ್ನ ನೀವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಕ್ವಶನಲ್ಲೇ ಕೊಟ್ಟಿರ್ತಾರೆ ನೋಡಿ. ಕ್ವಶನಲ್ಲಿ ಇಲ್ಲಿ ನಿಮಗೆ ವೇರಿಯಬಲ್ ಓವರ್ ಹೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ 20 per hour ಅಂತ ಹೇಳಿ. ಬಟ್ ಇಲ್ಲಿ ನಿಮಗೆ ಅವರ್ಸ್ ಎಷ್ಟು ಅಂತ ಹೇಳಿ ಕೊಟ್ಟಿಲ್ಲ ಅಲ್ಲ. ಅವರ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಡಿಪಾರ್ಟ್ಮೆಂಟ್ ಎ, ಬಿ, ಸಿನ ನೀವು ನೋಡಬೇಕು. ಓಕೆನಾ? ಡಿಪಾರ್ಟ್ಮೆಂಟ್ ಎ, ಬಿ, ಸಿ ಎಷ್ಟು ಅವರ್ಸ್ ವರ್ಕ್ ಮಾಡಿದ್ದಾರೆ ಕ್ಯಾಲ್ಕುಲೇಟ್ ಮಾಡಿ. ಅಂದರೆ 60 + 40 + 20 ಇಷ್ಟು ಮಾಡಿದಾಗ ನಿಮಗೆ ಸಿಗೋದೆಷ್ಟು, 120 hours ಅಲ್ವಾ? 120 hours × ₹20 per hour ಅಂತ ಅವರೇ ಹೇಳಿದ್ದಾರೆ. ಸೊ ಅದನ್ನೇ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ನೀವು. ಸೊ ನೋಡಿ, 120 hours × ₹20 ಹಂಗೆ ಪೇ ಮಾಡಿದ್ರೆ 2,400 ಬರುತ್ತೆ. ಇದೊಂದೇ ಇನ್ಫಾರ್ಮೇಷನ್ ಕೊಟ್ಟಿರೋದು ರಿಲೇಟೆಡ್ ಟು ಫ್ಯಾಕ್ಟ್ರಿ ಅಥವಾ ವೇರಿಯಬಲ್ ಓವರ್ ಹೆಡ್. ಸೊ ನೀವೇನು ಮಾಡಬೇಕು ಅಂದರೆ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ನ ಆ್ಯಡ್ ಮಾಡಬೇಕು. 16,730 + 2,400ನ ಆ್ಯಡ್ ಮಾಡಿದಾಗ ನಿಮಗೆ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟು ಸಿಗುತ್ತೆ, 19,130 ಫ್ಯಾಕ್ಟ್ರಿ ಕಾಸ್ಟ್ ಅನ್ನೋದು ಸಿಗುತ್ತೆ. ಓಕೆನಾ?
ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸ್ ಓವರ್ ಹೆಡ್ನ ಆ್ಯಡ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಥವಾ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಕೊಡಲ್ಲ. ಓಕೆನಾ. ಒಂದೊಂದು ಸತಿ ಮೆನ್ಷನ್ ಮಾಡ್ಬೋದು, ಇಲ್ಲ ಅಂದರೆ ಫಿಕ್ಸ್ಡ್ ಓವರ್ ಹೆಡ್ ಅಂತ ಕೊಡ್ತಾರೆ. ಓಕೆನಾ. ಫಿಕ್ಸ್ಡ್ ಓವರ್ ಹೆಡ್ ಅಂದರೆ ಏನು, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಹೇಳಿರೋದು ನೋಡಿ 25,000 ಫಾರ್ 1000 hours ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ಸೊ ನೋಡಿ 25,000 ಡಿವೈಡೆಡ್ ಬೈ 1000ನ ಮಾಡ್ಕೊಳ್ತೀರಾ. ಬಟ್ 1000 ಅವರ್ಸ್ಗೆ ಹೇಳಿರೋದು, 1 ಅವರ್ಗೆ ಎಷ್ಟು ಅಂತ ಏನು ಹೇಳಿಲ್ಲ. ಬಟ್ ನಮಗೆ ಆಸ್ ಎಷ್ಟು ಅವರ್ಸ್ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಆಲ್ರೆಡಿ ಗೊತ್ತಿದೆ ಅಲ್ವಾ, 120 ಅವರ್ಸ್ ಅಂತ ಹೇಳಿ. ಸೊ ಅದಕ್ಕೆ 25,000 ಡಿವೈಡೆಡ್ ಬೈ 1000 ಇಂಟು 120 ಅವರ್ಸ್ ಮಾಡಿದಾಗ ನಿಮಗೆ 3,000 ಬರುತ್ತೆ. ಸೊ ಇವಾಗ ಟೋಟಲ್ ಕಾಸ್ಟ್ನ ಹೆಂಗೆ ಫೈಂಡ್ ಔಟ್ ಮಾಡೋದು, 19,130 ಪ್ಲಸ್ 3,000ನ ಆ್ಯಡ್ ಮಾಡಿದಾಗ ನಿಮಗೆ ಸಿಗೋದೆ ಟೋಟಲ್ ಕಾಸ್ಟು 22,130 ರೂಪೀಸ್ ಟೋಟಲ್ ಕಾಸ್ಟ್ ಅನ್ನೋದು ಸಿಗುತ್ತೆ. ಓಕೆನಾ. ಈ ಟೋಟಲ್ ಕಾಸ್ಟ್ಗೆ ನಿಮಗೆ ಪ್ರಾಫಿಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಕ್ವಶನಲ್ಲಿ ಪ್ರಾಫಿಟ್ ಬಂದುಬಿಟ್ಟು 20% ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ 22,130 ಇಂಟು 20% ಮಾಡಿದಾಗ ನಿಮಗೆ 4,426 ಬರುತ್ತೆ. ಈ ಎರಡೂ ನೀವು ಆ್ಯಡ್ ಮಾಡಿದಾಗ ನಿಮಗೆ ಸಿಗುವಂಥ ಒಂದು ಅಮೌಂಟೇ ಸೆಲ್ಲಿಂಗ್ ಪ್ರೈಸ್. ಓಕೆನಾ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ ಇವಾಗ, 26,556 ಬಂದುಬಿಟ್ಟು ಸೆಲ್ಲಿಂಗ್ ಪ್ರೈಸ್ ಅನ್ನೋದು ಸಿಗುತ್ತೆ. ಓಕೆನಾ. ಇಷ್ಟೇ ಒಂದು ಪ್ರಾಬ್ಲಮ್. ಓಕೆನಾ. ಇದು ತುಂಬ ಸಿಂಪಲ್ ಆಗಿದೆ, ಇದು ಪ್ರಾಬ್ಲಮ್ 2. ಓಕೆನಾ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿಗೆ ಒಂದು ವೀಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.